ಸರ್, ನಿಮ್ಮ ಮಾಧ್ಯಮರಿಗೆ ಮೊದಲನೇದಾಗಿ ನಿಮ್ಮನ್ನ ನಮಸ್ಕಾರ ಮಾಡ್ತಾ ಒಂದೇ ಹೇಳ್ತಾ, ನನಗೆ ಮಾಧ್ಯಮರ ಮೂಲಕ ಒಬ್ರು ಯಾರ ಹಿಂದಕ್ಕೆ ಪಡೆದಾರ ಅಂತೇಳಿ ಮಾಧ್ಯಮ ಮೂಲಕ ಟಿವಿ ಚಾನಲ್ನಲ್ಲಿ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗೂ ಅವ್ರ ಮೇಲೆ ಮಾನಷ್ಟ ಮೊಕದ್ದಮೆ ಹೂಡಬೇಕು. ಎರಡನೇದೇನಪ್ಪ ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ನಮ್ಮ ಸಮಾಜದ ಉಲ್ಮಾ ಅಲಿಮುದ್ದೀನು ನಮ್ಮ ಅಲ್ಪಸಂಖ್ಯಾತರನ್ನ ಆಯಿಂದ ವರ್ಗದನ್ನ ಕಡೆ ಕಾಣಿಸೋದ್ರಿಂದ ನಾನು ರಣರಂಗ ಮೈದಾನದಲ್ಲಿ ಅದೇನೆ. ಯಾವ ಕಾರಣಕ್ಕೂ ಯಾವ ಕ್ಷಣಕ್ಕೂ ನಾನು ಹಿಂದಕ್ಕೆ ಪಡೆಯೋದಿಲ್ಲ. ನಿಮ್ಮ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ನಿಮ್ಮನ್ನ ನಾನು ಯಾವಾಗಲೂ ತಿರಸ್ಕಾರ ಮಾಡಿಲ್ಲ, ಮಾಧ್ಯಮರಿಗೆ ಮಾಡೋದು ಇಲ್ಲ. ಮುಂದಾಗಿ ನಾ ಅಧಿಕಾರದಾಗ ಇರಲಿ ಬಿಡಲಿ, ನಾನು MLA ಆಗಲಿ ಬಿಡಲಿ, ಮಾಧ್ಯಮರಿಗೆ ನಾನೆಲ್ಲ ನನ್ನ ಸೋದರರು, ನನ್ನ ಮಾಂಧವರು, ನನ್ನ ಅಣ್ಣ ತಮ್ಮಂದರೊಂದು ತಿಳ್ಕೊಂತಾನೆ. ನನ್ನ ರಾಜ್ಯದಲ್ಲಿ ಜನಗಳಿಗೆ, ಇಡೀ ರಾಜ್ಯದಲ್ಲಿ 2008ರಲ್ಲಿ ನಾವು ತಕ್ಕಂತೆ ಪಾಠ ಕಾಂಗ್ರೆಸ್ಸಿಗೆ ನಾವು ತಿಳಿಸ್ತೀವಿ, ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಅಡ್ಡಾಡಿ ಮೈನಾರಿಟಿಗೆ, ಆಯಿಂದ ಜನಕ್ಕೆ KPCC ಅವರು, ಸುರ್ಜೇವಾಲಾ ಅವರು, ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಕಡೆ ಕಾಣಿಸೋದ್ರಿಂದ ನಮ್ಮ ಜಿಲ್ಲೆಯ ನಾಡಿನ ಜನತೆ, ನಮ್ಮ ದಕ್ಷಿಣ ಕ್ಷೇತ್ರದ ಜನತೆಗೆ ಬಹಳ ನೋವುಂಟು ಆಗಿದೆ. ಆ ಕಾರಣದಿಂದ ನಾನು ಈ ರಾಜ್ಯದಲ್ಲಿ, ಈ ಡಿಸ್ಟಿಕ್ನಲ್ಲಿ, ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜನಗಳಿಗೆ ಮನವೊಲಿಸಿ, ನಾನು ಯಾವ ಕಾರಣಕ್ಕೂ ನನ್ನ ಜನ ತೀರ್ಪು ಕೊಡ್ತಾರೆ, ನನ್ನ ಗೆಲುವು ಖಚಿತ ಅಂತೇಳಿ ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಸರ್, ಬಹಳ ಬಂದು ನಾನು ಮೊಬೈಲ್ ಇಲ್ಲೂವರೆಗೂ ನಾನು ಯೂಸ್ ಮಾಡಿಲ್ಲ, ಎತ್ತೂ ಇಲ್ಲ. ಈಗ ನಿಮ್ಮ ಮಾಧ್ಯಮ ಮೂಲಕ ನಾನು ಬಂದಿದ್ದೇನೆ, ಮೊಬೈಲ್ ತಂದಿಲ್ಲ. ಬಹಳ ಜನ ಬಂದಿದ್ರು ಸರ್, ಬಹಳ ಜನ ಬಂದಿದ್ರು. ನಾನು ಖಚಿತ ಅಂತ ಹೇಳಿದ್ದೇನೆ, ಬಯಲಲ್ಲಿ ಇರ್ತಕ್ಕದ್ದು ನಿಜ ಅಂತ ಹೇಳಿದ್ದೇನೆ. ಅಲ್ಲಿ ಹೈಕಮಾಂಡರು ಅವರು ಎಲ್ಲ ಬರಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ಜನಕ್ಕೆ ಮುಂಚೆ ಅವ್ರು ಮನವೊಲಿಸ್ಲಿ, ಆಮೇಲೆ ನನಗೆ ಮನವೊಲಿಸ್ಲಿ ಅಂತಕ್ಕದ್ದು ನಾನು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ಅವೆಲ್ಲ ಸುಳ್ಳು ಸರ್, ಎಲ್ಲ ಸುಳ್ಳು. ಸಿಎಂ ಅವರು ಹೇಳ್ತಾ ಇದ್ರು ನಿಮ್ಮನ್ನು ಮನವೊಲಿಸ್ತೀವಿ ಅಂತ ಹೇಳಿ. ಸರ್, ಅವ್ರು ಯಾರು ನನಗೆ ಮನವೊಲಿಸಿದ ಮುಂಚೆ ನಾಡಿನ ಜನತೆಗೆ, ನಮ್ಮ ಸಮಾಜ ಅಲ್ಪಸಂಖ್ಯಾತರಿಗೆ, ಆಯಿಂದ ಜನಕ್ಕೆ ಮನವೊಲಿಸಿದ ಮೇಲೆ ನನ್ನ ಹತ್ರ ಬಂದು ಆಮೇಲೆ ಮನವೊಲಿಸ್ಬೇಕು ಸರ್. ನನಗೆ ನನ್ನ ಹತ್ರ ಬಂದು ಮಾತಾಡ್ತಕ್ಕದ್ದು ಏನಿಲ್ಲ. ಯಾವುದೇ ಕಾರಣಕ್ಕೂ ನಾಮಪತ್ರ ವಾಪಸ್ ಪಡೆಯಲ್ಲ. 100% ಸರ್. ಇಲ್ಲ ಅಂತ ಹೇಳಿದ್ರೆ ನಾವು ಈ ರಾಜ್ಯದಲ್ಲಿ, ಡಿಸ್ಟಿಕ್ನಲ್ಲಿ, ನಾಡಿನಲ್ಲಿ ನಾವು ಬದುಕಬೇಕಂತ ಹೇಳಿದ್ರೆ ನಾವು, ನಮ್ಮ ಸಮಾಜ, ಆಯಿಂದ ಜನ, ನಮ್ಮ ಅಭಿಮಾನರು, ನಮ್ಮ ಯುವಕರು ಏನ್ ತೀರ್ಪು ಕೊಡ್ತಾರ ಆ ತೀರ್ಪಿಗೆ ನಾನು ಬದ್ಧವಾಗಿರ್ತೇನೆ ಸರ್. ಸೈಡ್ ಎಫೆಕ್ಟ್ 2028 ವಿಧಾನಸಭಾ ಚುನಾವಣೆ ಮೇಲೆ ಆಗುತ್ತೆ ಅಂತಂದ್ರೆ ಸರ್, MP MLA ಇಡೀ ಕರ್ನಾಟಕದಲ್ಲಿ ಮೈನಾರಿಟಿ ಜನ ಅಡ್ಡಾಡಿ ಕಾಂಗ್ರೆಸ್ಸಿಗೆ ತಕ್ಕದ ಪಾಠ ಕಲಿಸ್ತೀವಿ ಸರ್. ಸರ್, ಈಗ 23 ಜನ ನಾಮಪತ್ರ ಸಲ್ಲಿಸಿದ್ದಾರೆ ಮೈನಾರಿಟೀಸ್. ಸರ್, ಅವರೆಲ್ಲರನ್ನು ಸೇರಿಸಿ ಒಬ್ಬರನ್ನೇ ಒಮ್ಮತದ ಅಭ್ಯರ್ಥಿ ಮಾಡಿದ್ರೆ ನಿಮ್ಗೆ ಲಾಭ ಇಲ್ಲ, ಇಲ್ಲಾಂದ್ರೆ ಡಿವೈಡ್ ಆಗುತ್ತೆ ಸರ್. ಈಗ ನಾವು ಅವ್ರ ಕೂಡ ಮಾತಾಡಿದ್ವಿ, ಸಂಪರ್ಕದಲ್ಲಿ ಇದ್ದೀವಿ. ನಾವು ಕಡ್ಡವಾಗಿ ಬೈಲಿಗಿದ್ರೆ ಅವರೆಲ್ಲ ಹಿಂದಕ್ಕೆ ಪಡಿತಾರೆ ಸರ್. ನಮ್ಮಲ್ಲಿ ಏನಾರು ವ್ಯತ್ಯಾಸ ಆದ್ರೆ ಅವ್ರು ಬೈಲಿಗಿರ್ತಾರೆ ಸರ್. ಅವ್ರೆಲ್ಲರೂ ಹಿಂಬಡಿಕೆ ಹೇಳ್ತೀರಿ, ನೀವು ಒಬ್ಬರೇ ನಿಲ್ತೀರಿ ಅಂತ. ಹೌದು ಸರ್, ಹೌದು. ಸರ್, ಈಗ 23 ಜನ ಕಣದಲ್ಲಿದ್ದಾರೆ ಅಲ್ಪಸಂಖ್ಯಾತರು. ಹ್ಞೂ ಸರ್. ಎಲ್ಲರೂ ಒಂದು ಸಂಪರ್ಕ ಮಾಡಿದ್ರೆ ಹೇಗೆ ಅಂತ ಮಾತಾಡಿದ್ದೇನೆ ಸರ್, ಮಾತಾಡಿದ್ದೇನೆ. ಎಲ್ಲರೂ ಕೂಡ ಸಂಪರ್ಕ ಇದೆ ಸರ್, ಮಾತಾಡಿದ್ದೇನೆ. ಎಲ್ಲ ನಮ್ಮ ಬಾಂಧವರು, ಅಣ್ತಂಗಳು, ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್. ಮನವೊಲಿಸಿ ಅವ್ರಿಗೂ ತಕ್ಷಣ ನಾನು ಬೈಲಾಗ ಒಬ್ಬನೇ ಇರ್ತೇನೆ ಸರ್. ಗೋ ಬ್ಯಾಕ್. ಯಾರು ಬಂದ್ರು ಏನಿಲ್ಲ ಸರ್, ಸಮಾಜಕ್ಕೆ ಮುಂಚೆ ಸರಿಪಡಿಸ್ಕೋಬೇಕು, ಆಮೇಲೆ ನನ್ನ ಸರಿಪಡಿಸ್ಕೋಬೇಕು ಹೊರತು ಯಾರೇ ಬಂದ್ ಮಾಡಿದ್ರು ಜನ ಎಲ್ಲ ರಚ್ಚಿಗೆದ್ದಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ ಸರ್. ಒಂದು ಹಂತದಲ್ಲಿ ನಿಮ್ಮ ಪರವಾಗಿ ಇದ್ದಂತ ಜಮೀರ್ ಅಹಮದ್ ಅವರು ಈಗ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಈಗ ಪ್ರಚಾರ ಮಾಡ್ತಾರೆ ಸರ್. ನನ್ನ ಪರವಾಗಿ ಅಂತಲ್ಲ, ಅವರು ಮುಸಲ್ಮಾನರ ಪರವಾಗಿ ರಾಜ್ಯದಲ್ಲಿ ಅವರೆಲ್ಲ ಅಧ್ಯಕ್ಷರಾಗಿ ಜವಾಬ್ದಾರಿ ಜನರಾಗಿ ಕಾಣಿಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಅವ್ರಿಗೂ ಮರ್ಯಾದೆ ಸಿಗ್ಲಿಲ್ಲ, ಯಾರಿಗೂ ನಮ್ಮನ್ನ ಉಲ್ಮಾ ಅಲಿಮುದ್ದೀನ್ ಮರ್ಯಾದೆ ಸಿಕ್ಕಿಲ್ಲ ಅಂದಮೇಲೆ
ನಾವು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ಮತ ನೀಡಿ ನಮ್ದೇನು ಅವಶ್ಯಕತೆ ಐತೆ ಸರ್? ಬಟ್ ಜಮೀರ್ ಬರ್ಲಿ ಯಾರೇ ಕಾಂಗ್ರೆಸ್ ಮುಖಂಡರು ಬರ್ಲಿ ಗೋ ಬ್ಯಾಕ್ ಅನ್ನೋದು ನಮ್ಮ ಸಮಾಜದಲ್ಲಿ ಅವ್ರ ಮುಂಚೆ ಬಂದು ಮಾತಾಡ್ಕೊಳ್ಳಿ ಸರ್. ನಮ್ಮ ಜನಗಳು ಕೂಡ ಮಾತಾಡ್ಕೊಂಡು ಆಮೇಲೆ ಸಾದಿಕ್ ಪೈಲ್ವಾನ್ರು ಬಂಡಾಯ ಅಭ್ಯರ್ಥಿಯಾಗಿ ನಿಂತದಲ್ಲ ನಮ್ಮ ಸಮಾಜಕ್ಕೆ ಮನವೊಲಿಸ್ಕೊಂಡು ಆಮೇಲೆ ನನ್ನ ಹತ್ರ ಬರ್ಬೇಕು. ಸರ್, ಈಗ ಮೊನ್ನೆ ಶೇಖರಲ್ಲಿ ಮೀಟಿಂಗ್ ಮಾಡಿದ್ರಲ್ಲ ನಿಮ್ಮೆಲ್ಲ ಅಲ್ಪಸಂಖ್ಯಾತ ಶಾಸಕರು, ಅವರ ಕೆಳಗಡೆ ಇರುವಂತ ಒಂದು 30-40 ಜನ ಟೀಮ್ ನಿನ್ನೆ ದಾವಣಗೆರೆ ಬಂದಿದೆ ಸರ್. ಎಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಕ್ಯಾಂಡಿಡೇಟ್ಗಳೆಲ್ಲ ಸಂಪರ್ಕ ಮಾಡ್ತಿದ್ದಾರೆ ಸರ್. ನಿಮ್ಗೆ ಯಾರಾದ್ರೂ ಸಂಪರ್ಕ ಮಾಡಿದ್ರು? ಇಲ್ಲ ಸರ್, ಇಲ್ಲ ಸಂಪರ್ಕ ಮಾಡಿದ್ರೆ ಯಾರು ನಿಮ್ ಜೊತೆ ಮಾತಾಡಿದ್ರೆ? ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಇಲ್ಲ ಸರ್. ಅವ್ರೇನಾದ್ರು ಬಂದು ಈಗ ಮನವೊಲಿಕೆ ವ್ಯಕ್ತ ಮಾಡಿದ್ರು ಸರ್? ಏನು ಸರ್, ನನಗೆ ಮನವೊಲಿಸೋದು ಏನು ಬೇಕಾಗಿಲ್ಲ. ನನ್ನ ಮುಂಚೆ ನಮ್ಮ ಉಲ್ಮಾದ್ದೀನ್ ಆಲಿಮುದ್ದೀನ್ ಮನಸ್ಸು ನೋವು ಮಾಡಿದ್ದಾರೆ, ಆಮೇಲೆ ಅಲ್ಪಸಂಖ್ಯಾತರು ಮೈನಾರಿಟಿಗೆ ನೋವು ಮಾಡಿದ್ದಾರೆ, ಹಿಂದುಳಿದ ಜನಕ್ಕೆ ಮಾಡಿದ್ದಾರೆ, ಅಹಿಂದ ಜನಕ್ಕೆ ಮನಸ್ಸು ನೋವು ಮಾಡಿದ್ದಾರೆ. ಮುಂಚೆ ಅವ್ರಿಗೆ ಮನಸ್ಸು ಒಲಿಸ್ಕೊಂಡು ಆಮೇಲೆ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹತ್ರ ಬಂದು ಮನವೊಲಿಸ್ಬೇಕು ಹೊರತು ಫಸ್ಟ್ ಆಗಿ ನನ್ನ ಹತ್ರ ಬರ್ತಕ್ಕದ್ದು ಏನಿಲ್ಲ ಸರ್. ಒಂದು ಹಂತದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕಂತ ಬಿಟ್ಟು ಜಮೀರ್ ಅಹಮದ್ ಅವರು ಮಾಡ್ತಾರೆ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ, ಆದ್ರೆ ಕಾಂಗ್ರೆಸ್ ಅವರು ಪರವಾಗಿ ಬಂದು ಪ್ರಚಾರ ಮಾಡ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಇಲ್ಲಿ ಪರಮಾತ್ಮನ ಇಡೀ ಜಗತ್ತ ನಡೆಸ್ತಕ್ಕಂತ ವ್ಯಕ್ತಿ ಪರಮಾತ್ಮ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಏಕೈಕಿ ಪಕ್ಷ ಪರಮಾತ್ಮ. ಆತನು ಭೂಮಿ ಮೇಲೆ ಬಂದು ಇಳಿದು ಹೇಳಿದ್ರು ಜನ ಅಲ್ಲ ಕೇಳಕ್ ತಯಾರಿಲ್ಲ. ಈ ಸಂದರ್ಭ ಆ ತರ ಇದೆ. ಸರ್, ಈಗ 4-5 ಜನ ಜಮೀರ್ ಅಹಮದ್ ಅವರು ಇಲ್ಲೇ ಪ್ರಚಾರ ಮಾಡ್ತಾರೆ ಸರ್. ನಾಳೆ ಅವಾಗ ಸರ್, ನಮ್ಗೆ ಅದೇ ನೋವು ಇರೋದು. ನಮ್ಮ ರಾಜ್ಯದ ಹಿರಿಯರು ಜಮೀರ್ ಅಹಮದ್, ನಸೀರ್ ಅಹಮದ್, ತನ್ವೀರ್ ಸೇಠು, ರಿಜ್ವಾನ್ ಅರ್ಷದ್, ಆಮೇಲೆ ರಾಜ್ಯಸಭಾ ರೆಹಮಾನ್ ಖಾನ್, ಇನ್ನು ಅನೇಕ ಜನ ಇದ್ದಾರೆ ಸರ್. ಅವ್ರಿಗೆಲ್ಲರಿಗೂ ನಮ್ಮ ಉಲ್ಮಾದ್ದೀನ್ ಆಲಿಮುದ್ದೀನ್ ಅವರಿಗೆ ನೋವು ಮಾಡೋದ್ರಿಂದ ನಾವು ಖಂಡಿತವಾಗಿ ನಮ್ಮ ಅಲ್ಪಸಂಖ್ಯಾತರ ಮೈನಾರಿಟಿ ನೋವು ಮಾಡೋದ್ರಿಂದ ನಾವು ಖಂಡಿತವಾಗಿ ಅದಕ್ಕೋಸ್ಕರ ತಕ್ಕದ ಪಾಠ ಕಾಂಗ್ರೆಸ್ಸಿಗೆ ಕೊಡ್ಬೇಕಂತೇಳಿ ನಾನು ಬಯಲಿಗೆ ನಿಂತಿದ್ದೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.